ನನ್ನನ್ನು ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮೆಲ್ಲ ಹಿರಿಯ ಮುಖಂಡರುಗಳು ಅಂದರೆ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಮಚಂದ್ರನವರು, ರಾಜೇಶ್ ಅವರು, ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖರ್ ನಾಗರಪುರವರು, ನಮ್ಮ ಹಿರಿಯ ಎಂ ಪಿ ಅವರಾಗಿರ್ತಕ್ಕಂಥ ಮಾಜಿ ಎಂ ಪಿಗಳಾಗಿರ್ತಕ್ಕಂಥ ಸಿದ್ದೇಶಣ್ಣವರು, ಗಾಯತ್ರಮ್ಮನವರು, ಇವರೆಲ್ಲರ ಮಾರ್ಗದರ್ಶನ ನನ್ನನ್ನು ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಅದರ ನಂತರ ಈಗ 63 ಜನದ ಒಂದು ಪಟ್ಟಿಯನ್ನು, ಪದಾಧಿಕಾರಿಗಳ ಪಟ್ಟಿಯನ್ನು ನಾನು ಈಗಿನ ಘೋಷಣೆ ಮಾಡಿದ್ದೀನಿ. ಹೀಗೆ ಮೊದಲ ಉಪಾಧ್ಯಕ್ಷರು ಒಂದು 6 ಜನ ಉಪಾಧ್ಯಕ್ಷರನ್ನ ನೇಮಕ ಮಾಡಿದ್ದೀನಿ, ಆಯ್ಕೆ ಮಾಡಿದ್ದೀನಿ. ಇನ್ನು 2 ಜನ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ 6 ಜನ ಕಾರ್ಯದರ್ಶಿಗಳು ಮತ್ತೊಬ್ಬರು ಕೋಶಾಧ್ಯಕ್ಷರು ಅಂದರೆ ಖಜಾಂಚಿಯಾಗಿ, ಇನ್ನು 48 ಜನ ಸದಸ್ಯರನ್ನಾಗಿ ನಾನು ಪೇರೆಂಟ್ ಬಾಡಿಯಲ್ಲಿ ಆಯ್ಕೆ ಮಾಡಿಕೊಂಡಿದ್ದೆ. ಇನ್ನು 2 ಪ್ರಧಾನ ಕಾರ್ಯದರ್ಶಿಗಳಾಗಿ ಧರ್ಮನಾಯ್ಕು ಮತ್ತು ಮುರುಗೇಶ್ ಕೆ ಅರಸೀಕೆರೆ ಭಾಗದಿಂದ ಆಯ್ಕೆ ಮಾಡಿದ್ದೇವೆ. ಇನ್ನು 6 ಜನ ಉಪಾಧ್ಯಕ್ಷರಾಗಿ ಪ್ರಶಾಂತ್ ಪಾಟೀಲ್ ಅವರು, ಉಳ್ಕುಂಟ ಶ್ರೇಷ್ಠಿಗಳು, ಪೂಜಾರ್ ಸಿದ್ದಪ್ಪನವರು, ಕುಬೇರಪ್ಪ ಯಲ್ಲಕಟ್ಟೆ ಕುಬೇರಪ್ಪನವರು, BS ಪ್ರಕಾಶ್ ಅವರು ರಸ್ತೆ ಮಾಡಿಕೊಂಡೆ, ಆಶಾ ಅಂತೇಳಿ ಒಬ್ಬ ಮಹಿಳೆ, ಹಾಗೆ ಕಾರ್ಯದರ್ಶಿಗಳನ್ನಾಗಿ ವೀರೇಶು, ಶಿವಣ್ಣ, JM ರವಿಕುಮಾರ್, ಆಮೇಲೆ ಮಾರುತಿ ಅವರು, ಬಸವರಾಜ C ಮಾಗಡಿಯವರು, ರೂಪ ಅಂತೇಳಿ ಒಬ್ಬರು, ಮತ್ತು ಖಜಾಂಚಿಯಾಗಿ ಬಸವರಾಜ್ BH ಅಂತೇಳಿ. ಈ ಪೇರೆಂಟ್ ಬಾಡಿಯಲ್ಲಿ ಎಲ್ಲ ಸಾಮಾಜಿಕ ನ್ಯಾಯವನ್ನು, ಸಾಮಾಜಿಕ ವ್ಯವಸ್ಥೆಯನ್ನು ಗಮನದಲ್ಲಿಟ್ಕೊಂಡು ಎಲ್ಲ ಜಾತಿ ಜನಾಂಗಗಳಿಗೂ ಬಹುತೇಕ ಸಾಮಾಜಿಕ ಪಕ್ಷಕ್ಕೆ ಮೇಲೆ ಹೈಕಮಾಂಡ್ ಏನೋ ನಮ್ಮ ಪಕ್ಷದ ಜಿಲ್ಲಾ ಘಟಕ ಅಥವಾ ರಾಜ್ಯ ಘಟಕ ಏನಿದೆ ಅಧ್ಯಕ್ಷರಿದ್ದಾರೆ, ಅದನ್ನು ವಿಚಾರ ನೋಡ್ಕೊಳ್ತಾರೆ. ಇಬ್ಬರು ಕೋಆರ್ಡಿನೇಷನ್ ಇಲ್ಲ ಅನ್ನೋದೇನು ಇಲ್ಲ, ಇಬ್ಬರು ಚೆನ್ನಾಗಿ ಕೋಆರ್ಡಿನೇಷನ್ ಇದ್ದಾರೆ, ಹೊಂದಾಣಿಕೆನೂ ಇದೆ. ಸಾಕಷ್ಟು ಮೀಟಿಂಗ್ಗಳಲ್ಲಿ ಎಲ್ಲರೂ ಜೊತೆಗೆ ಬಂದಿದ್ದಾರೆ, ಜೊತೆಗೆ ಓಡಾಟ ಮಾಡಿದ್ದಾರೆ. ಆ ಥರ ಹೊಂದಾಣಿಕೆ ಕೊರತೆ ಏನು ಆ ಥರದ್ದು ಕಾಣ್ತಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ಪಕ್ಷ ಗಮನಿಸುತ್ತೆ, ಅದನ್ನು ಯೋಚನೆ ಮಾಡೋದು. ತಾಲೂಕಿನಲ್ಲಿ ವಿರೋಧ ಪಕ್ಷ ನಿಶ್ಶಬ್ದವಾಗಿದೆ, ಅಂದರೆ ಪ್ರತಿಪಕ್ಷದೊಂದಿಗೆ ಹೊಂದಾಣಿಕೆ ಮಾಡ್ಕೊಂಡಿದೆಯಾ ಏನು? ಯಾಕಂದರೆ ತಾಲೂಕಿನಲ್ಲಿ ರಸ್ತೆ ಸಮಸ್ಯೆ ಇದೆ. ಇತ್ತೀಚೆಗೆ ತಾಲೂಕ್ ಪಂಚಾಯತಿ ಮಳಿಗೆ ಹರಾಜು ಪ್ರಕ್ರಿಯೆ ಪ್ರಾರಂಭ ಮಾಡಿ ನೆನೆಗುದಿಗೆ ಬಿಟ್ಟರು. ಅಲ್ಲಿ ಇವರ ನೇತೃತ್ವದಲ್ಲೇ ಒಂದು ಯಾವುದು ಚುನಾವಣೆ ನಡೀತದೆ. ಈ ಒಂದು ನಮ್ಮ ಆರಾಧ್ಯವರು ಈ ಒಂದು ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಒಂದು ಪಡೆಯನ್ನು ಹೆಚ್ಚು ಶ್ರಮವಹಿಸಿ ನಿದ್ದೆ ಮಾಡದಲೇ ಈ ಒಂದು ತಾಲೂಕಿಗೆ ನಾವು ಸಂಸದರಾಗಿ ಸಂಸದನೂ ಸೋತಿದ್ದೀವಿ, ಅದೇ ರೀತಿಯಾಗಿ MLA MP ಎರಡೂ ಸೋತಿದ್ದೀವಿ. ಹಾಗಾಗಿ ಮುಂದೆ ಬರ್ತಕ್ಕಂಥದ್ದು ಈಗ ಉದಾಹರಣೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿಗಳಿದ್ದಾವೆ. ಅದರಲ್ಲೇ ನಾವು ಬೇಸ್ಮೆಂಟ್ ಹಾಕ್ಕೊಂಡು ಕಾರ್ಯಕರ್ತರನ್ನ ಹೆಚ್ಚಿನದಾಗಿ ಪಡೆನ ಕಟ್ಟಿಕೊಂಡು ಮುಂದೆ ಹಿಂದೆ ಹೇಗೆ ನಮ್ಮ BJP ಭದ್ರಕೋಟೆ ಇತ್ತೋ ಆ ರೀತಿ ನಮ್ಮ ಮಳ್ಳರಾಜ್ಯದ ಕಡೆಯಿಂದ ಆಗುತ್ತೆ ಅಂತ ನನ್ನ ಒಂದು ನಂಬಿಕೆ ಮೇಲೆ ಹೇಳ್ತಾ ಈ ಒಂದು 2 ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನಮ್ಮ ಮಾತು ಮುಗಿಸ್ತೀನಿ. ಸಿ ರಾಮಚಂದ್ರನ್ ಮತ್ತು ರಾಜೇಶ್ ಅವರು ಇವರಿಬ್ಬರು ಸಹ ನಮಗೆ ಮಾರ್ಗದರ್ಶನ ನೀಡಿ ನಮಗೇನು ಇವತ್ತು ಈ ಪದವಿಯನ್ನು ಕೊಟ್ಟಿದ್ದಾರೆ. ಅವ್ರ ನಂಬಿಕೆಗೆ ಯಾವುದೇ ರೀತಿ ಖುಷಿಯಾಗದೆ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ, ಶಿಸ್ತಿನ ಸಿಪಾಯಿಯಾಗಿ ಇವತ್ತು ನಾನು ಪಕ್ಷ ಏನೇ ಜವಾಬ್ದಾರಿ ಕೊಟ್ಟರು ನಾನು ಕೆಲಸವನ್ನು ಮಾಡಲಿಕ್ಕೆ ತಯಾರಿದ್ದೇನೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲೇ ಬಹು ಹೆಚ್ಚಿನ ಸದಸ್ಯರನ್ನು ಹೊಂದಿರತಕ್ಕಂಥ ಪಾರ್ಟಿ, ನರೇಂದ್ರ ಮೋದಿ ಅವರ ನಾಯಕತ್ವದ ಪಾರ್ಟಿಯಲ್ಲಿ ನನಗೆ ಕೆಲಸ ಮಾಡಲಿಕ್ಕೆ ತುಂಬ ಹೆಮ್ಮೆ ಇದೆ. ನಾನು ಪಕ್ಷದ ಎಲ್ಲ ಸಿದ್ಧಾಂತಗಳನ್ನು ಹಾಗೆ ನಮ್ಮ ಹಿರಿಯರ ಎಲ್ಲರ ಮಾರ್ಗದರ್ಶನವನ್ನು ತೆಗೆದುಕೊಂಡು ವಿಶೇಷವಾಗಿ ನನಗೆ ಆಯ್ಕೆ ಮಾಡಿರುವ ಎಲ್ಲ ಕಾರ್ಯಕರ್ತರ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಕಾರ್ಯಕರ್ತರೇ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರೇ, ನಮ್ಮ ಕುಂದೂರು ತಾಲೂಕು BJP ವತಿಯಿಂದ ಏನು ನೂತನ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಏನು ಮಾಡಿದಾರೋ ಅದರಲ್ಲಿ ನನಗೆ ವಿಶೇಷವಾಗಿ ನನ್ನ ಉಪಾಧ್ಯಕ್ಷ ಆಗಿ ಆಯ್ಕೆ ಮಾಡಿದ್ದಾರೆ. ಈ ತಾಲೂಕಿನಲ್ಲಿ ನಾನು ಕೂಡ ಹಿಂದಿನ ಬಾರಿ SC ಮೋರ್ಚಾ ಉಪಾಧ್ಯಕ್ಷ ಆಗಿ ಕೆಲಸ ಮಾಡಿದಂಥ ವ್ಯಕ್ತಿ. ಈಗ ಪೇರೆಂಟ್ಸ್ ಬಾಡಿಯೆಲ್ಲ ನನಗೆ ಉಪಾಧ್ಯಕ್ಷ ಸ್ಥಾನ ನೀಡಿದ್ದಾರೆ. ಈ ನೀಡಿರ್ತಕ್ಕಂಥ ಅಧ್ಯಕ್ಷರಿಗೂ ನಮ್ಮ ಬಹುಮುಖ್ಯವಾಗಿ ನಮ್ಮ SV ರಾಮಚಂದ್ರಣ್ಣ, ರಾಜೇಶಣ್ಣವರ ಮಾರ್ಗದರ್ಶನದಲ್ಲಿ ಮುಂಬರುವಂಥ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಮತ್ತು MLA ಚುನಾವಣೆ, MP ಚುನಾವಣೆ ಎಲ್ಲ ರೀತಿಯಲ್ಲೂ ಹಿಂದಿನ ಬಾರಿ ಏನು ಕಂಕರ್ಬದ್ಧವಾಗಿ ನಾವು ನಿಂತು ಕೆಲಸ ಮಾಡಿ ಎಲ್ಲ ಗೆದ್ದಿದ್ವಿ. ಈ ಬಾರಿ ನಾವು ಸೋತಿದ್ದೀವಿ. ಮುಂಬರುವಂಥ ಚುನಾವಣೆಯಲ್ಲಿ ನಾವೆಲ್ಲ ಮಗಳರಾಧ್ಯರು ಕೂಡ ಅವರು ಕೂಡ ಪಕ್ಷದ ಸಿಪಾಯಿಯಾಗಿ
ಯುವಕ ಆಗಿ ಆಯ್ಕೆ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಯುವ ಪಡೆ ಕಟ್ಟಿ ತಾಲೂಕಿನಲ್ಲಿ ಮತ್ತು MLA ಮತ್ತು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲ್ಲ ಕ್ಷೇತ್ರದಲ್ಲಿ ಗೆಲ್ಲುವಂಥ ಕೆಲಸ ನಾವು ಮಾಡ್ತೀವಿ. ಸಂಘಟನೆ ಮಾಡೋದ್ರ ಮುಖಾಂತರ ಹಿರಿಯರ ಮಾರ್ಗದರ್ಶನದಲ್ಲಿ ಕೂಡ ನನಗೆ ಹೆಚ್ಚಿನದಾಗಿ ನನಗೆ ಉಪಾಧ್ಯಕ್ಷ ಸ್ಥಾನ ನನಗೆ ನೀಡಿದ್ದಾರೆ. ಆ ಒಂದು ಸ್ಥಾನವನ್ನು ಸಂಪೂರ್ಣವಾಗಿ ನಾನು ನಿಭಾಯಿಸೋದ್ರ ಮುಖಾಂತರ ಪಕ್ಷ ಮತ್ತು